ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಚನ್ನಬಸವೇಶ್ವರ ಕೀಸಿ. ಕನ್ನಡ ಭಾಷಾ ಶಿಕ್ಷಕರು, ಶ್ರೀ ರೇವಣಸಿದ್ದೇಶ್ವರ ಪ್ರೌಢಶಾಲೆ ನಿಡಘಟ್ಟ, ಕಡೂರು ತಾಲೂಕು, ಚಿಕ್ಕಮಗಳೂರು ಜಿಲ್ಲೆ. ಇಲ್ಲಿ ನಾನು ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ಆತ್ಮೀಯ 8ನೇ ತರಗತಿ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಬೆಳಗಿನ ಶುಭೋದಯಗಳನ್ನು ಹೇಳ್ತಾ, ಪ್ರೀತಿಯ ಮಕ್ಕಳೇ, ಇಂದಿನ ತರಗತಿಯಲ್ಲಿ ನಾವು BT ಲಲಿತಾ ನಾಯಕ್, ಕವಯಿತ್ರಿಯಾಗಿರತಕ್ಕಂಥ BT ಲಲಿತಾ ನಾಯಕ್ ಅವರು ರಚನೆ ಮಾಡಿರ್ತಕ್ಕಂಥ ಭರವಸೆ ಅನ್ನುವಂತಹ ಒಂದು ಪದ್ಯವನ್ನು ನಾವಿವತ್ತು ಅಧ್ಯಯನ ಮಾಡೋಣ ಮಕ್ಕಳೇ. ಅದಕ್ಕಿಂತ ಮುಂಚೆ ಕವಿಯಾಗಿರ್ತಕ್ಕಂಥ BT ಲಲಿತಾ ನಾಯಕ್ ಅವರನ್ನ ನಾವು ಪರಿಚಯ ಮಾಡಿಕೊಳ್ಳೋಣ. ಶ್ರೀಮತಿ BT ಲಲಿತಾ ನಾಯಕ್, ಶ್ರೀಮತಿ BT ಲಲಿತಾ ನಾಯಕ್ ಇವರು ಚಿಕ್ಕಮಗಳೂರು ಜಿಲ್ಲೆಯ ತಂಗಲಿ ತಾಂಡ್ಯದಲ್ಲಿ ಜನಿಸ್ತಾರೆ. ಚಿಕ್ಕಮಗಳೂರು ಜಿಲ್ಲೆಯ ತಂಗಲಿ ತಾಂಡ್ಯದಲ್ಲಿ ಏನ್ ಮಾಡ್ತಾರೆ, ಇವರು ಜನಿಸ್ತಾರೆ. ಅಂದ್ರೆ ಕಡೂರು ತಾಲೂಕಿನ ತಂಗಲಿ ತಾಂಡ್ಯ ಇಲ್ಲಿ ಜನಿಸ್ತಾರೆ. ಎಷ್ಟರಲ್ಲಿ? 4/4/1945 ಜನಿಸ್ತಾರೆ. ಎಷ್ಟರಲ್ಲಿ ಜನಿಸ್ತಾರೆ ಮಕ್ಕಳೇ? 4/4/1945. 4/4/1945 ಏನ್ ಮಾಡ್ತಾರೆ? ಜನಿಸ್ತಾರೆ. ಯಾರು? BT ಲಲಿತಾ ನಾಯಕ್ ಅವರು. ಎಲ್ಲಿ? ಚಿಕ್ಕಮಗಳೂರು ಜಿಲ್ಲೆಯಲ್ಲಿರುವಂತಹ ಕಡೂರು ತಾಲೂಕಿನ ತಂಗಲಿ ತಾಂಡ್ಯ ಅನ್ನುವಂತಹ ಒಂದು ಗ್ರಾಮದಲ್ಲಿ ಏನ್ ಮಾಡ್ತಾರೆ, ಇವರು ಜನಿಸ್ತಾರೆ. ಬಂಡಾಯ ಹಾಗೂ ಸ್ತ್ರೀ ಸಂವೇದನೆಯ ಬರಹಗಳ ಮೂಲಕ ಖ್ಯಾತರಾಗಿದ್ದಾರೆ. ಬಂಡಾಯ ಮತ್ತೆ ಸ್ತ್ರೀ ಅಂದ್ರೆ ಹೆಣ್ಣು ಸಮುದಾಯಗಳ ಮೂಲಕ ಇವರು ಖ್ಯಾತರಾಗಿರ್ತಕ್ಕಂಥವ್ರು. ಇವರು ಹಲವಾರು ಮೌಲ್ವಿಕ ಕೃತಿಗಳನ್ನು ಸಾರಸ್ವತ ಲೋಕಕ್ಕೆ ನೀಡಿದ್ದಾರೆ. ಇವರು ಹಲವಾರು ರೀತಿಯ ಉತ್ತಮವಾಗಿರುವಂತಹ ಕೃತಿಗಳನ್ನು ಇವರು ರಚನೆಯನ್ನ ಮಾಡಿದ್ದಾರೆ. ಯಾವ್ಯಾವು ಅಂತಂದ್ರೆ ಚಂದ್ರ ಪರಾಭವ, ಮೊದಲನೇದು ಚಂದ್ರ ಪರಾಭವ. ಇವರು ರಚನೆ ಮಾಡಿರುವಂತಹ ಮೊದಲನೆಯ ಕೃತಿ ಚಂದ್ರ ಪರಾಭವ. ಎರಡನೇದು ಬಟ್ಟನ ಕನಸು ಅನ್ನುವಂತಹ ಒಂದು ಕೃತಿಯನ್ನ ರಚನೆ ಮಾಡಿದರೆ. ಮೂರನೇದು ನೆಲೆಬೆಲೆ, ಮೂರನೇ ಕೃತಿ ನೆಲೆಬೆಲೆ. ನಾಲ್ಕನೇದು ನಮ್ರೂಪ್ಲಿ, ನಾಲ್ಕನೇ ಕೃತಿ ನಮ್ರೂಪ್ಲಿ. ಐದನೇ ಕೃತಿ ಗತಿ. ಆರನೇದು ಹಬ್ಬ ಮತ್ತು ಬಲಿ. ಇದೇ ಕೂಗು ಮತ್ತೆ ಮತ್ತೆ, ದೇವದುರ್ಗ ತಾಲೂಕು ದರ್ಶನ, ಒಡಲೆಬೇಗೆ. ಇವರು ಮೊದಲಾದ ಕೃತಿಗಳನ್ನು ರಚನೆಯನ್ನ ಮಾಡಿದ್ದಾರೆ. ಮಕ್ಕಳೇ, ಗತಿ ಮತ್ತು ಹಬ್ಬ ಬಲಿ, ಇದೇ ಕೂಗು ಮತ್ತೆ ಮತ್ತೆ, ದೇವದುರ್ಗ ದರ್ಶನ ತಾಲೂಕು, ಒಡಲೆಬೇಗೆ, ಇನ್ನು ಹಲವಾರು ರೀತಿಯ ಕೃತಿಗಳನ್ನು ಏನ್ ಮಾಡಿದ್ದಾರೆ ಮಕ್ಕಳೇ, ಕವಯಿತ್ರಿಯಾಗಿರ್ತಕ್ಕಂಥ ಶ್ರೀಮತಿ BT ಲಲಿತಾ ನಾಯಕರವರು ರಚನೆಯನ್ನ ಮಾಡಿದ್ದಾರೆ. ಮಕ್ಕಳ ಕತೆ ರೇಡಿಯೋ ನಾಟಕಗಳನ್ನು ರಚನೆ ಮಾಡಿದ್ದಾರೆ. ಮಕ್ಕಳ ಕತೆ ಅನ್ನುವಂಥದ್ದು ರೇಡಿಯೋ ನಾಟಕ, ಇದನ್ನು ಕೂಡ ರಚನೆ ಮಾಡಿದ್ದಾರೆ. ಕರ್ನಾಟಕ ವಿಧಾನ ಪರಿಷತ್ತಿನ ಸದಸ್ಯೆಯಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸಿದ್ದಾರೆ. ಕರ್ನಾಟಕದ ವಿಧಾನ ಪರಿಷತ್ತಿನ ಸದಸ್ಯೆಯಾಗಿ ಸೇವೆಯನ್ನು ಸಲ್ಲಿಸಿದರೆ. ಕರ್ನಾಟಕ ಸರ್ಕಾರದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವೆಯಾಗಿಯೂ ಕೂಡ ಕಾರ್ಯವನ್ನು ನಿರ್ವಹಿಸುವರು. ಈಗ ಕರ್ನಾಟಕ ಸರ್ಕಾರದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವೆ ಆಗಿಯೂ ಕೂಡ ಏನ್ ಮಾಡ್ತಿದ್ದಾರೆ, ಸೇವೆಯನ್ನ ಸಲ್ಲಿಸಿದರೆ. ಈಗ ಈ ಪಾಠದ ಮೌಲ್ಯ ನಮಗೆ ಏನ್ ತಿಳಿಸ್ಕೊಡುತ್ತೆ, ಇದರ ಆಶಯ ಏನು ಅನ್ನೋದನ್ನು ನೋಡೋದಾದ್ರೆ, ಜಗತ್ತಿನ ತಲ್ಲಣಗಳನ್ನ, ತಲ್ಲಣ ಅಂತಂದ್ರೆ ಜಗತ್ತಿನಲ್ಲಿ ಆಗ್ತಕ್ಕಂಥ ಬದಲಾವಣೆಯನ್ನ, ಸಮಾಜದಲ್ಲಿ ಆಗ್ತಾ ಇರುವಂತಹ ಬದಲಾವಣೆಗಳನ್ನ ಮಲ್ಲಿಗೆ ಮತ್ತು ಕೋಗಿಲೆಯ ಸಂಭಾಷಣೆಯ ಮೂಲಕ ವ್ಯಕ್ತಪಡಿಸ್ತಾ ಇದ್ದಾರೆ. ಮಲ್ಲಿಗೆ ಅನ್ನುವಂಥದ್ದು ಒಂದು ಗೂಡಿನಲ್ಲಿರುವಂತಹ ಒಂದು ಪಕ್ಷಿ. ಕೋಗಿಲೆ ಅನ್ನುವಂಥದ್ದು ಹಾರಾಡುವಂತಹ ಪಕ್ಷಿ. ಮಲ್ಲಿಗೆ ನಿಂತ ಸ್ಥಳದಲ್ಲೇ ಇರುತ್ತೆ, ಕೋಗಿಲೆ ಇಡೀ ಜಗತ್ತನ್ನ ಏನ್ ಮಾಡುತ್ತೆ, ಸಂಚಾರವನ್ನು ಮಾಡುತ್ತೆ. ಸಂಚಾರವನ್ನ ಮಾಡ್ತಾ ಇರ್ತಕ್ಕಂಥ ಸಮಯದಲ್ಲಿ ಸಂಚಾರವನ್ನ ಮಾಡಿದ್ದನ್ನ ಮಲ್ಲಿಗೆ ಏನ್ ಹೇಳುತ್ತೆ ಅಂದ್ರೆ, ಕೋಗಿಲೆಯನ್ನ ಕುರಿತು ನೀನು ಇವತ್ತು ಏನೇನು ಸಂಚಾರ ಮಾಡಿ ವದಂತಿಯನ್ನು ತರ್ತೀಯ ಅದೆಲ್ಲವನ್ನು ಕೂಡ ಏನ್ ಮಾಡಿ ಸವಿಸ್ತರವಾಗಿ ನನಗೆ ಹೇಳು, ಅದನ್ನ ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ಲೋಕ ವಾರ್ತೆಯನ್ನು ನುಡಿಯುವ ಕೋಗಿಲೆಯ ಧ್ವನಿಯಲ್ಲಿರುವ ನಿರಾಸೆ, ಅವಾಸ್ತವಿಕ ಬದುಕಿನ ಬಗೆಗಿನ ವಿಷಾದ ಈ ಕವನದ ಒಡಲು.
ಕೋಗಿಲೆ ನಿರಾಸೆಯಿಂದ ಹೇಳ್ತಕ್ಕಂಥದ್ದು ಈ ಜಗತ್ತಿನ ವಿಚಾರವನ್ನ, ಈ ಜಗತ್ತಿನ ಸಮಸ್ಯೆಯನ್ನ, ಈ ಜಗತ್ತಿನಲ್ಲಿ ಆಗ್ತಕ್ಕಂಥ ಬದಲಾವಣೆಗಳನ್ನ ಕೋಗಿಲೆ ಏನ್ ಮಾಡ್ತಿದೆ? ನಿರಾಶೆಯಿಂದ ಅಭಿವ್ಯಕ್ತವನ್ನ ಪಡಿಸ್ತಾ ಇದೆ. ಇಲ್ಲಿ ಪ್ರಕೃತಿಯ ನೈಜತೆಗೆ ಮನುಷ್ಯನ ಸ್ವಾರ್ಥ ಧಕ್ಕೆಯಾಗುತ್ತಿದೆ. ನೈಜ ಅಂತಂದ್ರೆ ಸತ್ಯ, ನೈಜ ಅಂದ್ರೆ ಸತ್ಯ, ಪದಗಳ ಅರ್ಥ. ನೈಜ ಅಂದ್ರೆ ಸತ್ಯ. ಅಂದ್ರೆ ಈ ಸಮಾಜದಲ್ಲಿ ನೈಜತೆ, ಸತ್ಯತೆ ಎನ್ನುವಂಥದ್ದು ಏನಾಗಿದೆ? ಮನುಷ್ಯನಿಂದ ಕಿತ್ತುಕೊಂಡು ಹೋಗಿದೆ, ದೂರವಾಗಿದೆ. ಇಲ್ಲಿ ಸ್ವಾರ್ಥತೆ ಏನಾಗಿದೆ? ಹೆಚ್ಚಾಗ್ತಾ ಹೋಗಿದೆ. ಈ ಮಣ್ಣಿನ ಗುಣವನ್ನ ಬಿಟ್ಟು ಭ್ರಮೆಯಲ್ಲಿ ಮುಳುಗಿರುವ ವ್ಯಕ್ತಿಯ ಬಗ್ಗೆ ಇಲ್ಲಿ ಸೂಕ್ತ ಪ್ರತಿಭಟನೆ ಇದೆ. ನೋಡ್ರಿ ಮಕ್ಕಳೇ, ಇಲ್ಲಿ ನಮ್ಮ ಸಮಾಜದ, ನಮ್ಮ ದೇಶದ ಪವಿತ್ರವಾಗಿರ್ತಕ್ಕಂಥ ಭೂಮಿ ತಾಯಿ ಮಣ್ಣು, ನಮ್ಮ ಪವಿತ್ರವಾಗಿರ್ತಕ್ಕಂಥ ಮಣ್ಣನ್ನು ಬಿಟ್ಟು ನಾವೇನು ಮಾಡ್ತಾ ಇದ್ದೀವಿ? ಭ್ರಮೆಯಲ್ಲಿ ಮುಳುಗಿದ್ದೀವಿ, ವಿಜ್ಞಾನದಲ್ಲಿ ಮುಳುಗಿಕೊಂಡಿದ್ದೀವಿ. ನಮ್ಮ ಪವಿತ್ರವಾಗಿರ್ತಕ್ಕಂಥ ಭೂಮಿಯನ್ನು ನಾವು ಮರೆತು ವಿಜ್ಞಾನದಲ್ಲಿ ತಲ್ಲೀನರಾಗಿ ನಮ್ಮ ಪವಿತ್ರವಾಗಿರ್ತಕ್ಕಂಥ ಭೂಮಿಯನ್ನು ಬಿಟ್ಟು ಮರೆತು ಹೋಗಿದ್ದೀವಿ. ಅದನ್ನ ಏನು ಮಾಡ್ತಾ ಇದೆ? ಕೋಗಿಲೆ ನಾದಸ್ವರದ ಮೂಲಕ, ಹಾಡಿನ ಮೂಲಕ ಏನು ಮಾಡ್ತಾ ಇದೆ? ತನ್ನ ನಿರಾಸೆಯನ್ನ ವ್ಯಕ್ತಪಡಿಸ್ತಾ ಇದೆ. ಆದರೆ ಅದೇ ಪ್ರತಿಭಟನೆಯ ಕೊನೆಯಲ್ಲಿ ಆಶಾವಾದದ ಸಾಂತ್ವನವಿದೆ. ಏನೇ ಒಂದು ನಾವು ಪ್ರಯತ್ನ ಮಾಡಿದ್ರೂ ಕೂಡ ಅದು ವಿಜ್ಞಾನ ಅನ್ನುವಂಥದ್ದು ಪ್ರಕೃತಿಗೆ ಏನಾಗ್ತಾ ಇದೆ? ವಿರುದ್ಧವಾಗಿ ನಡೀತಾ ಇದೆ. ಅದನ್ನ ಯಾವ ರೀತಿ ಆ ಪ್ರಕೃತಿಯೇ ಬದಲಾವಣೆಗೆ ತಂದು ಯಾವ ರೀತಿ ಅದು ತನ್ನ ಪರಿಸ್ಥಿತಿನ ಬೆಳೆಸ್ಕೊಳ್ಳುತ್ತೆ ಅನ್ನೋದ್ರ ಬಗ್ಗೆ ತಿಳಿಸಿ ಹೇಳ್ತಿದ್ದಾರೆ. ಈ ಭೂಮಿ ಬರಡಲ್ಲ. ನಮ್ಮ ಭೂಮಿ ಅಂತಕ್ಕಂಥದ್ದು, ನಮ್ಮ ಪುಣ್ಯ ಭೂಮಿಯಾಗಿರ್ತಕ್ಕಂಥದ್ದು ಯಾವತ್ತೂ ಕೂಡ ಒರಟು ಭೂಮಿಯಲ್ಲ, ಬರಡು ಭೂಮಿಯಲ್ಲ. ಯಾವಾಗಲೂ ಹಚ್ಚ ಹಸಿರಿನಿಂದ ಕೂಡಿರ್ತಕ್ಕಂಥ, ಎಳನೀರಿನಿಂದ ಕೂಡಿರ್ತಕ್ಕಂಥ ಭೂಮಿಯಾಗಿದೆ. ಅಮರ ಪ್ರೇಮದ ಹೊರತೆ ಎನ್ನುವ ಮೂಲಕ ಭೂಮಿಯ ಸಂಜೀವಿನಿ ಗುಣವನ್ನ ಪ್ರಕೃತ ಕವಿತೆಯಲ್ಲಿ ಎತ್ತಿ ಹಿಡಿಯಲಾಗಿದೆ. ಅದೇ ಕವಿತೆಯ ಆಶಯದಲ್ಲಿ ನಮ್ಮ ಭೂಮಿ ಅಂತಕ್ಕಂಥದ್ದು ಸಂಜೀವಿನಿ ಬೇರು ಇದ್ದಂತೆ, ನಮ್ಮ ಭೂಮಿ ತಾಯಿ ಅಂತಕ್ಕಂಥವಳು ಸಂಜೀವಿನಿ ಬೇರಿದ್ದಂತೆ ಯಾವಾಗಲೂ ಕೂಡ ಕೈ ಬಿಟ್ಟವರನ್ನ ಕೈ ಎತ್ತಿ ಕಾಪಾಡ್ತಕ್ಕಂಥವಳು ಅಂತಂದ್ರೆ ನಮ್ಮ ಭೂಮಿ ಆಗಿದೆ. ಅದನ್ನ ಕವಯಿತ್ರಿಯಾಗಿರ್ತಕ್ಕಂಥ BT ಲಲಿತಾ ನಾಯಕರವರು ಕವಿತೆಯ ಮೂಲಕ ಏನ್ ಮಾಡಿದರೆ ತನ್ನ ಆಶಯವನ್ನ ಅಭಿವ್ಯಕ್ತಿಸಿದರೆ. ಪ್ರಸ್ತುತ ಕವನವನ್ನ, ಪ್ರಸ್ತುತ ಅಂದ್ರೆ ಭರವಸೆ ಪದ್ಯವನ್ನ BT ಲಲಿತಾ ನಾಯಕರವರು ರಚನೆ ಮಾಡಿರ್ತಕ್ಕಂಥ ಭರವಸೆ ಅನ್ನುವಂತಹ ಪದ್ಯವನ್ನ BT ಲಲಿತಾ ನಾಯಕ್ ಅವರು ರಚನೆ ಮಾಡಿರ್ತಕ್ಕಂಥ ಬಿದಿರು ಮಳೆ ಕಂಟಿಯಲ್ಲಿ ಅನ್ನುವಂತಹ ಒಂದು ಪದ್ಯ ಭಾಗದಿಂದ, ಒಂದು ಕವನ ಸಂಕಲನದಿಂದ ಪುಟ ಸಂಖ್ಯೆ 121ರಿಂದ 122ರಿಂದ ಆಯ್ಕೆ ಮಾಡಿ ಏನು ಮಾಡಿದ್ದಾರೆ ಮಕ್ಕಳೇ? ನಿಗದಿಯನ್ನ ಪಡಿಸಿದ್ದಾರೆ. ಈಗ ಮಕ್ಕಳೇ, ಈ ಪದ್ಯ ಭಾಗ 4 BT ಲಲಿತಾ ನಾಯಕ್ ಭರವಸೆ ಪ್ರವೇಶ. ಆಧುನಿಕ ಕನ್ನಡ ಕಾವ್ಯ ಮಹತ್ವದ ಘಟನೆಗಳಲ್ಲಿ ದಲಿತ ಬಂಡಾಯ ಸಾಹಿತ್ಯ ಚಳುವಳಿಯು ಒಂದು. ನಮ್ಮ ಕನ್ನಡ ಸಾಹಿತ್ಯ ಕ್ಷೇತ್ರ ಅಂತಕ್ಕಂಥದ್ದು ಹಲವಾರು ರೀತಿಯ ಬದಲಾವಣೆಗಳಿಂದ ಕೂಡಿದೆ, ಹೊಸ ರೂಪುರೇಷೆಗಳನ್ನ ಪಡ್ಕೊಳ್ತಿದೆ. ಈ ಸಾಹಿತ್ಯವು ಚಳುವಳಿಯ ಅರ್ಥದಲ್ಲಿ ಅನರ್ಥವಾಗಿ ರೂಪುಗೊಂಡಿದ್ದು ಏಕಕಾಲದಲ್ಲಿ ಸಾಹಿತ್ಯ ಮತ್ತು ಸಂಘಟನೆಯ ಸ್ವರೂಪವನ್ನ ತಾಳಿ ಮಹತ್ವದ ನಿರೀಕ್ಷೆಗಳನ್ನು ಹುಟ್ಟುಹಾಕಿದೆ. ಹಲವಾರು ರೀತಿಯ ಬದಲಾವಣೆಗಳನ್ನು ನಮ್ಮ ಕನ್ನಡ ಸಾಹಿತ್ಯ ಕ್ಷೇತ್ರವು ಕೂಡ ಕಂಡಿದೆ. ಸಾಹಿತ್ಯ ಆಗಿರ್ಬೋದು, ಸಂಘಟನೆಗಳಾಗಿರ್ಬೋದು, ಎಲ್ಲಾ ರೀತಿಯ ಸ್ವರೂಪವನ್ನು ಕೂಡ ಏನ್ ಮಾಡಿದೆ? ತಾಳ್ಕೊಂಡಿದೆ. ಈ ಸಾಹಿತ್ಯವು ಸಾಮಾಜಿಕ ಅಸಮಾನತೆ, ಶೋಷಣೆಯ ಪ್ರತಿಭಟನೆಯ ವಿಷಯವನ್ನ ಒಳಗೊಂಡಿದೆ. ಈ ಬಂಡಾಯ ಅಂತಕ್ಕಂಥದ್ದು ಸಮಾಜದಲ್ಲಿ ಇರ್ತಕ್ಕಂಥ ಅಸಮಾನತೆ, ಗೌರವ ಇಲ್ಲದೆ ಇರ್ತಕ್ಕಂಥವರಿಗೆ, ಆಮೇಲೆ ಶೋಷಣೆ ಅಂದ್ರೆ ಕೀಳು ಮಟ್ಟದಲ್ಲಿ ಕಾಣತಕ್ಕಂಥದ್ದು, ಆ ವಿಷಯಗಳನ್ನ ಇಲ್ಲಿ ಒಳಗೊಂಡಿದೆ. ಶೋಷಣೆ ಎನ್ನುವುದು ಕೇವಲ ಮನುಕುಲಕ್ಕೆ ಮಾತ್ರ ಸೀಮಿತವಾಗಿರದೆ ಮಾನವರಿಂದ ಪ್ರಕೃತಿಯ ಮೇಲಾಗುವ ದೌರ್ಜನ್ಯ. ನೋಡ್ರಿ, ಈ ಶೋಷಣೆ ಅಂತಕ್ಕಂಥದ್ದು ಬರೀ ಮನುಷ್ಯನಿಗೆ ಆಗ್ತಕ್ಕಂಥದ್ದಲ್ಲ, ಇಡೀ ಪ್ರಕೃತಿಗೆ, ಇಡೀ ಸಮಾಜಕ್ಕೆ ಆಗುವಂತಹ ಒಂದು ದೌರ್ಜನ್ಯವಾಗಿದೆ ಶೋಷಣೆ. ನಾವು ಸಮಾಜಕ್ಕೆ ಕೊಡ್ತಕ್ಕಂಥ ದುರ್ಭಾಗ್ಯ ಇದಾಗಿದೆ, ನಮ್ಮ ಪ್ರಕೃತಿಗೆ ಕೊಡ್ತಕ್ಕಂಥ ದುರ್ಭಾಗ್ಯ ಇದಾಗಿದೆ. ಇದರಿಂದ ಆಗುವ ಪರಿಣಾಮಗಳ ಬಗ್ಗೆ
ಸಹ ಮಾರ್ಮಿಕವಾಗಿ ಈ ಸಾಹಿತ್ಯ ಪ್ರಕಾರದಲ್ಲಿ ಚಿತ್ರಿತವಾಗಿದೆ. ಅದರ ಬಗ್ಗೆ ಯಾವ ರೀತಿ ಪ್ರಕೃತಿಗೆ ಮಾನವ ಯಾವ ರೀತಿಯಾಗಿರ್ತಕ್ಕಂಥ ದ್ರೋಹವನ್ನು ಮಾಡ್ತಾ ಇದ್ದಾನೆ, ಪ್ರಕೃತಿ ಆ ದ್ರೋಹಕ್ಕೆ ತಕ್ಕಂತೆ ಯಾವ ರೀತಿ ಪ್ರತಿಫಲವನ್ನು ಕೊಡ್ತಾ ಇದೆ ಅನ್ನೋದ್ರ ಬಗ್ಗೆ ಈ ಕವಿತೆ ನಮಗೆ ಮಾರ್ಮಿಕವಾಗಿ ತಿಳಿಸ್ಕೊಡುತ್ತೆ ಮಕ್ಕಳೇ. ಪ್ರಕೃತ ಈ ಕವನದಲ್ಲಿ ಅಂದರೆ ಈ ಪದ್ಯದಲ್ಲಿ ಕೃತಜ್ಞತೆಯ ಜಾಲಕ್ಕೆ ಸಿಲುಕಿ ಸ್ವಾರ್ಥಿಯಾದ ಮಾನವನು ನಿಸರ್ಗದ ನೈಜತೆಗೆ ಹೇಗೆ ವಿನಾಶಕಾರಿಯಾಗಿದ್ದಾನೆ ನೋಡ್ರಿ. ಕೃತಕತೆಯ ಜಾಲೆ ಅಂದರೆ ಕೃತಕತೆ ಅಂದರೆ ಏನು? ವಿಜ್ಞಾನ. ನಾವೇನು ಮಾಡಿದ್ದೀವಿ? ಮಾನವರೆಲ್ಲರೂ ಕೂಡ, ನಾವು ಮನುಷ್ಯರಾಗಿರ್ತಕ್ಕಂಥವರೆಲ್ಲರೂ ಕೂಡ ನಾವು ಯಾವುದಕ್ಕೆ ಹೊಂದಾಣಿಕೆ ಆಗಿದ್ದೀವಿ? ವಿಜ್ಞಾನಕ್ಕೆ ಹೊಂದಾಣಿಕೆಯಾಗಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ವಿಜ್ಞಾನಕ್ಕೆ ಹೋಗಿ ನಮ್ಮ ಪ್ರಕೃತಿ ಅನ್ನುವಂಥದ್ದೇನಾಗಿದೆ ವಿನಾಶಕ್ಕೆ ತಿರುಗ್ತಾ ಇದೆ ಎಂಬ ಪ್ರತಿಭಟನೆಯನ್ನು ವ್ಯಕ್ತಪಡಿಸ್ತಾ ಇದೆ. ಅದರ ಬಗ್ಗೆ ತುಂಬ ಚರ್ಚೆಯನ್ನು ಮಾಡಲಾಗಿದೆ. ನಿತ್ಯ ನೂತನೆಯಾದ ಈ ಭೂಮಿ ಬರಡಲ್ಲ. ನಿತ್ಯ ನೂತನ ಅಂದರೆ ಯಾವಾಗಲೂ ಹಚ್ಚ ಹಸುರಾಗಿರ್ತಕ್ಕಂಥ ಈ ಭೂಮಿ ಯಾವತ್ತೂ ಕೂಡ ಬರಡಲ್ಲ, ಒಣಗು ಭೂಮಿಯಲ್ಲ. ಇವೆಲ್ಲವನ್ನ ಮೀರಿ ತನ್ನ ಅಮೃತತ್ವದ ಗುಣದ ಮೂಲಕ ಪ್ರೇಮದ ಹೊರತೆಯನ್ನು ಹರಿಸಿ ಜೀವ ಸಂಜೀವನಿಯಾಗುವ ಗುಣವಿದೆ ಎಂಬ ಭರವಸೆಯನ್ನು ಇಲ್ಲಿ ಅಭಿವ್ಯಕ್ತಗೊಳಿಸಲಾಗಿದೆ. ಅಂದರೆ ನಮ್ಮ ಭೂಮಿ ಅಂತಕ್ಕಂಥದ್ದು ಯಾವತ್ತೂ ಕೂಡ ಬರಡಲ್ಲ. ಆ ಭೂಮಿ ಯಾವತ್ತೂ ಕೂಡ ನಮ್ಮನ್ನು ಕೈ ಬಿಡೋಲ್ಲ, ನಮ್ಮನ್ನು ಕಾಪಾಡ್ತಾಳೆ. ನಮ್ಮ ಭೂಮಿ ತಾಯಿ ಸಂಜೀವಿನಿ ಬೇರು ಇದ್ದಂತೆ ಅನ್ನುವಂತಹ ಒಂದು ಗುಣ ಅಂಶವನ್ನು ಇಲ್ಲಿ BT ಲಲಿತಾ ನಾಯಕರವರು ಇಲ್ಲಿ ಅಭಿವ್ಯಕ್ತಿಸಿದ್ದಾರೆ ಮಕ್ಕಳೇ. ಈಗ ನಾವು ಪದ್ಯವನ್ನು ನಾವು ರಾಗವಾಗಿ ಹಾಡೋಣ, ಮತ್ತು ಪದ್ಯವನ್ನು ರಾಗವಾಗಿ ಕೇಳುವುದರ ಮುಖಾಂತರ ನಾವು ಪದ್ಯದ ಭಾವನೆಯನ್ನು ಇಲ್ಲಿ ಅರ್ಥ ಮಾಡ್ಕೊಳ್ಳೋಣ ಮಕ್ಕಳೇ. ಅರಳಿ ಮಲ್ಲಿಗೆ ಮೊಗ್ಗು ಸುತ್ತ ಗಂಧವ ಚೆಲ್ಲಿ ವಸಂತ
ಪ್ರಕೃತಿಯ ಸಿರಿಮುಡಿಗೆ ಕೊಡಲಿ ಹಾಕಿದ ಮನುಜ ಸ್ವಾರ್ಥದಲ್ಲಿ ಮುಳುಗಿ ಅನುಪೂರ. ಪ್ರಕೃತಿಯ ಸಿರಿಮುಡಿಗೆ ಕೊಡಲಿ ಹಾಕಿದ ಮನುಜ ಸ್ವಾರ್ಥದಲ್ಲಿ ಮುಳುಗಿ ಅನುಪೂರ. ಭಿತ್ತಿಯಲ್ಲಿ ಬಿಡಿಸುವನು ಗಿಡ ಬಳ್ಳಿ ಚಿತ್ತಾರ ಮರೆತೇ ಬಿಟ್ಟಿ ಹನುಮಂತ ಸುಗಡ. ಭಿತ್ತಿಯಲ್ಲಿ ಬಿಡಿಸುವನು ಗಿಡ ಬಳ್ಳಿ ಚಿತ್ತಾರ ಮರೆತೇ ಬಿಟ್ಟಿ ಹನುಮಂತ ಸುಗಡ. ಅರಳಿ ಮಲ್ಲಿಗೆ ಮೊಕ್ಕು ಸುತ್ತ ಗಂಧವ ಚೆಲ್ಲಿ ವಸಂತನಾಗಮನ ಸಾರಿದಾಗ ಮಾಮರದ ರೆಂಬೆಯಲ್ಲಿ ಕುಳಿತಿದ್ದ ಕೋಗಿಲೆಯು ಬೆಳೆಸಿದರೊಳಗೊಂದು ಕುಕಿಲರಾಗ. ಮಾವು ಮಲ್ಲಿಗೆ ಭ್ರಮರ ಮತ್ತದರ ಝೀಂಕಾರ ಕವಿ ಕಲ್ಪನೆಯ ಗಾನ ಲಹರಿ. ಮಾವು ಮಲ್ಲಿಗೆ ಭ್ರಮರ ಮತ್ತದರ ಝೀಂಕಾರ ಕವಿ ಕಲ್ಪನೆಯ ಗಾನ ಲಹರಿ. ನಲುಗದಿರು ಇದ ಕೇಳಿ ಬರಡಲ್ಲ ಈ ಭುವಿ ಅಮರ ಪ್ರೇಮದ ಹೊರತೆ ಹರಿಯುವುದು ಉಂಟು ಅಲ್ಲಲ್ಲಿ. ಅರಳಿ ಮಲ್ಲಿಗೆ ಮೊಕ್ಕು ಸುತ್ತ ಗಂಧವ ಚೆಲ್ಲಿ ವಸಂತನಾಗಮನ ಸಾರಿದಾಗ ಮಾಮರದ ರೆಂಬೆಯಲ್ಲಿ ಕುಳಿತಿದ್ದ ಕೋಗಿಲೆಯು ಬೆಳೆಸಿದರೊಳಗೊಂದು ಕುಕಿಲರಾಗ. ಅರಳಿ ಮಲ್ಲಿಗೆ ಮೊಕ್ಕು ಸುತ್ತ ಗಂಧವ ಚೆಲ್ಲಿ ವಸಂತನಾಗಮನ ಸಾರಿದಾಗ ಮಾಮರದ ರೆಂಬೆಯಲ್ಲಿ ಕುಳಿತಿದ್ದ ಕೋಗಿಲೆಯು ಬೆಳೆಸಿದರೊಳಗೊಂದು ಕುಕಿಲರಾಗ. ಪದ್ಯವನ್ನು ರಾಗವಾಗಿ ಎಲ್ಲರೂ ಕೇಳಿದ್ರಲ್ವ ಮಕ್ಕಳೇ? ಈಗ ನಾವು ಸರಿ ಪದ್ಯವನ್ನು ರಾಗವಾಗಿ ಆಡೋಣವಾ? ಮಕ್ಕಳೇ, ಗದ್ಯ ಭಾಗ ಪದ್ಯ ಭಾಗ 4 ಭರವಸೆ ಬಿಟ್ಟಿ ಲಲಿತ ನಾಯಕ. ಪದ್ಯ. ಹರಳಿ ಮಲ್ಲಿಗೆ ಮೊಗ್ಗು ಸುತ್ತ ಗಂಧವ ಚೆಲ್ಲಿ ವಸಂತನಾಗಮನ ಸಾರಿದಾಗ ಮಾಮರದ ರೆಂಬೆಯಲ್ಲಿ ಕುಳಿತಿದ್ದ ಕೋಗಿಲೆಯು ಬೆರೆಸಿದರೊಳಗೊಂದು ಕುಕಿಲರಾಗ. ಬಳುಕಾಡಿ ಮಲ್ಲಿಗೆಯು ಕೋಗಿಲೆಯ ಕರೆದಿತ್ತು ಪ್ರಿಯ ಗೆಳತಿ ಹಾಡೊಂದ ಹಾಡೇ. ಬಾನ ಸಂಚಾರಿಣಿ ಅನುಭವದ ಹೊಂಗಣಿ ಲೋಕವಾರ್ತೆಯದೇನು ಅಡುಗೆ. ಏನೆಂದು ಹಾಡಲಿ ನಾನು ಏನೋ ಹರುಹಲಿ ಚೆಲುವೆ. ಬಣ್ಣ ಬೆಡಗಿನ ಮಾತನರಿಯೆ ಕೃತಕತೆಯ ಜಾಲದಲ್ಲಿ ಸಿಲುಕಿಕೊಂಡಿದೆ ಜಗವು. ನೈಜತೆಗೆ ಇಲ್ಲ ಬೆಲೆಯು. ಪ್ರಕೃತಿಯ ಸಿರಿಮುಡಿಗೆ ಕೊಡಲಿ ಹಾಕಿದ ಮನುಜ ಸ್ವಾರ್ಥದಲ್ಲಿ ಮುಳುಗಿ ಅನುಪೂರ. ಭಿತ್ತಿಯಲ್ಲಿ ಬಿಡಿಸುವನು ಗಿಡ ಬಳ್ಳಿ ಚಿತ್ತಾರ ಮರತೆ ಬಿಟ್ಟಿ ಹನುಮಣ್ಣ ಸುಗಡ. ಮಾವು ಮಲ್ಲಿಗೆ ಭ್ರಮರ ಮತ್ತದರ ಝಿಂಕಾರ ಕವಿ ಕಲ್ಪನೆಯ ಗಾನ ಲಹರಿ. ನಲುಗದಿರು ಹಿದ ಕೇಳಿ ಭರಡಲ್ಲ ಈ ಭುವಿಯು ಅಮರ ಪ್ರೇಮದ ಹೊರತೆ ಹರಿಯುವುದು ಉಂಟು ಅಲ್ಲಲ್ಲಿ. ಅರಳಿ ಮಲ್ಲಿಗೆ ಮೊಗ್ಗು ಸುತ್ತ ಗಂಧವ ಚೆಲ್ಲಿ ವಸಂತನಾಗಮನ ಸಾರಿದಾಗ ಮಾಮರದ ರೆಂಬೆಯಲ್ಲಿ ಕುಳಿತಿದ್ದ ಕೋಗಿಲೆಯು ಬೆರೆಸಿದರೊಳಗೊಂದು ಕುಕಿಲರಾಗ. ಪ್ರೀತಿಯ ಮಕ್ಕಳೇ, ನೀವು ಕೂಡ ರಾಗಬದ್ಧವಾಗಿ ಹಾಡೋದನ್ನು ಕಲಿಬೇಕು. ಈಗ ಈ ಪದ್ಯದ ಅಂಶ ಏನು ತಿಳಿಸ್ಕೊಡುತ್ತೆ ಅಂದರೆ, ಹರಳಿ ಮಲ್ಲಿಗೆ ಮೊಗ್ಗು, ವನದಲ್ಲಿರುವಂತಹ ಮಲ್ಲಿಗೆ ಮೊಗ್ಗು ಹರಳಿ ಸುತ್ತ ಗಂಧವ ಚೆಲ್ಲಿ. ಗಂಧ ಅಂದರೆ ಸುವಾಸನೆ. ಗಂಧ ಅಂದರೆ ಏನು ಮಕ್ಕಳೇ? ಸುವಾಸನೆ. ಗಂಧ ಅಂದರೆ ಸುವಾಸನೆ. ಸುವಾಸನೆಯನ್ನ ಬೀರಿ ವಸಂತನಾಗಮನ ಸಾರಿದಾಗ. ವಸಂತ ಅಂದರೆ ವಸಂತ ಋತು.
ಎಲ್ಲ ಮರಗಳೆಲ್ಲವೂ ಕೂಡ ಚಿಗುರುವಂತಹ ಕಾಲ ಬಂದಾಗ, ಸಾರಿದಾಗ, ಬಂದಾಗ ಮಾಮರದರೆಂಬೆಲೆ. ಮಾಮರ ಅಂದರೆ ಮಾವಿನ ಮರ. ಮಾಮರ ಅಂದರೆ ಏನು ಮಕ್ಕಳೇ? ಮಾವಿನ ಮರ. ಮಾಮರ ಅಂದರೆ ಮಾವಿನ ಮರ. ಮಾವಿನ ಮರದ ಮೇಲೆ ಕುಳಿತಿರ್ತಕ್ಕಂಥ ಕೋಗಿಲೆ ಒಂದು ಮಾತನ್ನ ಹೇಳುತ್ತೆ. ಯಾರನ್ನ ಕುರಿತು? ಮಲ್ಲಿಗೆಯನ್ನ ಕುರಿತು ಮಾತನ್ನ ಹೇಳುತ್ತೆ. ಏನಂತ ರಾಗವನ್ನ ಬೆರೆಸುತ್ತೆ ಅಂದರೆ ಬಳುಕಾಡಿ ಮಲ್ಲಿಗೆಯು. ಬಳುಕಾಡಿ ಅಂದರೆ ಮಲ್ಲಿಗೆ ಗಾಳಿಗೆ ಆಚೆ ಈಚೆ ಬಳುಕಾಡಿ ಏನು ಮಾಡುತ್ತೆ? ಕೋಗಿಲೆಯನ್ನ ಕರೆಯುತ್ತೆ. ಕೋಗಿಲೆ ನನ್ನ ಹತ್ತಿರ ಬಾ ಅಂತ ಮಲ್ಲಿಗೆ ಕೋಗಿಲೆಯನ್ನ, ಮಾವಿನ ಮರದ ಮೇಲೆ ಕುಳಿತಿರ್ತಕ್ಕಂಥ ಕೋಗಿಲೆಯನ್ನ ಕರೆದು ಕೇಳುತ್ತೆ. ಪ್ರಿಯ ಗೆಳತಿ ಅಂದರೆ ನನ್ನ ಪ್ರೀತಿಯ ಗೆಳತಿಯಾಗಿರುವಂತಹ ಕೋಗಿಲೆಗೆ ಹಾಡೊಂದ ಹಾಡಿ, ನನಗೋಸ್ಕರ ಒಂದು ಈ ಸಮಾಜದನ್ನ ಕುರಿತು, ಈ ಜಗತ್ತನ್ನ ಕುರಿತು ನನಗೋಸ್ಕರ ಒಂದು ಹಾಡನ್ನ ಹಾಡಿ ಅಂತ ಕೇಳುತ್ತೆ. ಬಾನ ಸಂಚಾರಿಣಿ. ಬಾನು ಅಂದರೆ ಆಕಾಶ. ಬಾನು ಅಂದ್ರೆ ಏನು ಮಕ್ಕಳೇ? ಆಕಾಶ. ಆಕಾಶ ವಾಯು ಮಾರ್ಗದಲ್ಲಿ ಚಲಿಸುವವಳು, ಆಕಾಶದಲ್ಲಿ ಹಾರಾಡುವವಳು. ಬಾನ ಸಂಚಾರಿಣಿ. ಕೋಗಿಲೆ, ನೀನು ಆಕಾಶದಲ್ಲಿ ಹಾರುವವಳು, ಅನುಭವದ ಒಂಗಣ್ಣಿ. ಇಡೀ ಸಮಾಜವನ್ನ ನೋಡಿರ್ತಕ್ಕಂಥವಳು. ಸಮಾಜದಲ್ಲಿ ಏನೇನು ಬದಲಾವಣೆಗಳು ಆಗ್ತವೆ ಅನ್ನೋದನ್ನು ನೀನು ಎಲ್ಲವನ್ನೂ ಕೂಡ ತನ್ನ ಅನುಭವದಿಂದ ನೋಡಿದೆಯಾ. ಲೋಕವಾರ್ತೆಯದೇನು ಅರುಹೆ. ಈ ಸಮಾಜದಲ್ಲಿ ಏನೇನು ಆಗಿದೆ ಅದನ್ನು ನನಗೆ ತಿಳಿಸು. ಅರುಹೆ ಅಂದರೆ ನನಗೆ ಹೇಳುವಂತ. ಅರುಹೆ ಅಂದರೆ ತಿಳಿಸು. ನನಗೆ ಈ ಸಮಾಜದಲ್ಲಿ ಏನೇನು ಬದಲಾವಣೆ ಆಗಿದ್ದಾವೆ ಅವನ್ನೆಲ್ಲವನ್ನು ಕೂಡ ನೀನು ಗಮನಿಸಿದೆಯಾ. ಆ ವಿಚಾರವನ್ನ ನನಗೆ ಹೇಳುವಂತ ಮಲ್ಲಿಗೆ ಕೋಗಿಲೆಯನ್ನ ಕುರಿತು ಕೇಳ್ತಾ ಇದೆ. ಆಗ ಮಲ್ಲಿಗೆ ಹೇಳುತ್ತೆ, ಏನೆಂದು ಹಾಡಲಿ ನಾನು, ಏನು ಅಂತ ಹೇಳಲಿ ನಾನು ನಿನಗೆ, ಏನ ಹರುಹಲಿ ಚೆಲುವೆ. ಏ ಚೆಲುವೆ, ನಾನು ನಿನಗೆ ಏನಂತ ಹೇಳಲಿ, ಏನು ಹೇಳಲಿ ನಿನಗೆ. ಬಣ್ಣ ಬೆಳಗಿನ ಮಾತಲ್ಲಿ ಈ ಸಮಾಜದಲ್ಲಿರುವಂತಹ ಮನುಷ್ಯರು ಬರೀ ಬಣ್ಣದ ಮಾತುಗಳನ್ನು ಆಡ್ತಾರೆ. ಅಂದರೆ ಲೆಕ್ಕಕ್ಕೆ ಬಾರದ ಮಾತುಗಳನ್ನು ಏನು ಮಾಡ್ತಾರೆ? ಈ ಸಮಾಜದಲ್ಲಿ ಇರುವಂತಹ ಜನರು ಬರೀ ಲೆಕ್ಕಕ್ಕೆ ಬಾರದ ಮಾತುಗಳನ್ನು ಆಡ್ತಾರೆ. ಕೃತಕತೆಯ ಜಾಲದಲ್ಲಿ ಸಿಲುಕಿಕೊಂಡಿದ್ದ ಜಗವು. ಕೃತಕತೆ ಅಂದರೆ ಅಸಹಜತೆ. ಅಸಹಜತೆ ಅಂದರೆ ಅಸಹಜತೆ ಅಂತಂದರೆ ಮೋಸದಲ್ಲಿ ಇರ್ತಕ್ಕಂಥ ಜನರು. ಈ ಸಮಾಜದಲ್ಲಿ ಜೀವನವನ್ನು ನಡೆಸ್ತಾ ಇರ್ತಕ್ಕಂಥ ಜನರು ಯಾವ ರೀತಿ ಇದ್ದಾರೆ? ಮೋಸದ ಜೀವನವನ್ನು ನಡೆಸ್ತಾ ಇದ್ದಾರೆ. ಅಸಹಜತೆ ಜೀವನವನ್ನು ನಡೆಸ್ತಾ ಇದ್ದಾರೆ. ಈ ಜಗತ್ತು ಮೋಸದಲ್ಲಿ ಕೂಡಿದೆ. ಈ ಜಗತ್ತು ಬರೀ ಮೋಸ ವಂಚನೆಯಿಂದಲೇ ಕೂಡ್ತಾ ಇದೆ. ನೈಜತೆಗೆ ಇಲ್ಲ ಬೆಲೆಯು. ಇಲ್ಲಿ ಈ ಜಗತ್ತು ಬರೀ ಮೋಸ ವಂಚನೆಯಿಂದ ಸಮಾಜದಲ್ಲಿ ಜೀವನ ನಡೆಸ್ತಾ ಇದೆ. ಇಲ್ಲಿ ಸತ್ಯಕ್ಕೆ ಯಾವತ್ತೂ ಕೂಡ ಇಲ್ಲಿ ಬೆಲೆ ಇಲ್ಲ ಅಂತ ಕೋಗಿಲೆ ಮಲ್ಲಿಗೆಯನ್ನ ಕುರಿತು ಹೇಳ್ತಾ ಇದೆ ಮಕ್ಕಳೇ. ಈ ಮನುಷ್ಯ, ಈ ಸಮಾಜದಲ್ಲಿ ಜೀವನವನ್ನು ನಡೆಸ್ತಾ ಇರ್ತಕ್ಕಂಥ ಮನುಷ್ಯ ನಮ್ಮ ಪ್ರಕೃತಿಯಲ್ಲಿರುವಂತಹ ಗಿಡಗಳಿಗೆ, ಮರಗಳಿಗೆ ಏನು ಮಾಡ್ತಿದ್ದಾನೆ? ಕೊಡಲಿಯನ್ನು ಹಾಕ್ತಾ ಇದ್ದಾನೆ. ಎಲ್ಲವನ್ನೂ ಕೂಡ ಈ ಪ್ರಕೃತಿಯನ್ನು ನಾಶ ಮಾಡ್ತಾ ಇದ್ದಾನೆ. ತನ್ನ ಸ್ವಾರ್ಥಕ್ಕೆ ಬಳಸ್ತಾ ಇದ್ದಾನೆ. ಪ್ರಕೃತಿಯಲ್ಲಿರ್ತಕ್ಕಂಥ ಎಲ್ಲ ಸಸ್ಯಗಳನ್ನು ತನ್ನ ಸ್ವಾರ್ಥಕ್ಕೋಸ್ಕರ ಬಳಸಿಕೊಳ್ತಾ ಇದ್ದಾನೆ. ಸ್ವಾರ್ಥದಲ್ಲಿ ಮುಳುಗಿದಾನೆ ಪೂರ. ಅವನ ಜೀವನ ಬರೀ ಸ್ವಾರ್ಥದಲ್ಲಿಯೇ ಕೂಡಿದೆ ಮನುಷ್ಯನ ಜೀವನ. ಭಿತ್ತಿಯಲ್ಲಿ, ಭಿತ್ತಿ ಅಂದರೆ ಗೋಡೆ. ಭಿತ್ತಿ ಅಂದರೆ ಏನು? ಗೋಡೆ. ಈ ಮಾನವ ಸಮಾಜದಲ್ಲಿರುವಂತಹ ಪ್ರಕೃತಿಯನ್ನು ನಾಶ ಮಾಡಿ ಗೋಡೆ ಮೇಲೆ ಪ್ರಕೃತಿ ಈ ರೀತಿ ಇದೆ ಅಂತ ಗೋಡೆ ಮೇಲೆ ಚಿತ್ರಣವನ್ನು ಬಿಡಿಸಿ ಮುಂದಿನ ಮಕ್ಕಳಿಗೆ ತೋರಿಸ್ತಾ ಇದ್ದಾನೆ. ತೋರಿಸ್ತಾ ಇದ್ದಾನೆ ಮಲ್ಲಿಗೆ ಅಂತ ಹೇಗೆ ಮಾಡ್ತಾ ಇದ್ದಾನೆ ಅಂತಂದರೆ, ಕೋಗಿಲೆ ಮಲ್ಲಿಗೆಯನ್ನು ಕುರಿತು ಹೇಳ್ತಾ ಇದೆ. ಮರತೆಯೇ ಬಿಟ್ಟಿಹನು
ಈ ಮಣ್ಣ ಸುಂದರ. ಅಂದರೆ ಈ ಮಣ್ಣಿನ ರುಚಿಯನ್ನು, ಈ ಮಣ್ಣಿನ ಹದವನ್ನು ಈ ಮನುಷ್ಯ ವಿಜ್ಞಾನ ಬೆಂಬಲಿಸಿ, ವಿಜ್ಞಾನವನ್ನು ಹಿಡ್ಕೊಂಡು ಈ ಮನುಷ್ಯ ಏನು ಮಾಡ್ತಾನೆ, ಈ ಪ್ರಕೃತಿಯ ಧನ ಆಗಿರ್ತಕ್ಕಂಥ, ಈ ಪ್ರಕೃತಿನ ಸಿರಿಯಾಗಿರ್ತಕ್ಕಂಥ, ಸಂಪತ್ತಾಗಿರುವಂತಹ ಈ ಮಣ್ಣನ್ನು ಮನುಷ್ಯ ಮರಿತಾ ಇದ್ದಾನೆ ಅಂತ ಕೋಗಿಲೆ ಮಲ್ಲಿಗೆಯನ್ನು ಕುರಿತು ಹೇಳ್ತಾ ಇದೆ. ಮಾವು, ಮಲ್ಲಿಗೆ, ಭ್ರಮರ ಮತ್ತದರ ಝೇಂಕಾರ, ಈ ಪ್ರಕೃತಿಯಲ್ಲಿ ವಾಸಿಸ್ತಕ್ಕಂಥ ಎಲ್ಲ ಪಕ್ಷಿಗಳು, ಪ್ರಾಣಿಗಳೆಲ್ಲವೂ ಕೂಡ ಏನು ಮಾಡಬೇಕು, ಮನುಷ್ಯನಿಗೆ ಏನು ಮಾಡಬೇಕು, ಬಹಿಷ್ಕಾರವನ್ನು ಹಾಕಬೇಕು, ಮನುಷ್ಯ ಜಾತಿಗೆ ಬಹಿಷ್ಕಾರವನ್ನು ಹಾಕಬೇಕು. ಕವಿ ಕಲ್ಪನೆಯ ಗಾನಲಹರಿ. ಇಲ್ಲಿ ಕವಿ ಮಕ್ಕಳು ಏನು ಮಾಡ್ತಿದ್ದಾನೆ, ವರ್ಣನೆಯನ್ನು ಮಾಡ್ತಿದ್ದಾನೆ. ನಮ್ಮ ಪ್ರಕೃತಿಯನ್ನು ಮನುಷ್ಯನ ಸ್ವಾರ್ಥತೆಗೆ ಹೋಲಿಕೆ ಮಾಡಿ ವರ್ಣನೆಯನ್ನು ಮಾಡಿ ಹೇಳ್ತಾ ಇದ್ದಾನೆ. ನಲಿಗದಿರು ಇದಕ್ಕೇಳಿ ಬರಡಲ್ಲ ಈ ಭೂಮಿ. ಭೂಮಿ ಅಂದರೆ ಭೂಮಿ. ಈ ಭೂಮಿ ಯಾವತ್ತೂ ಕೂಡ ಪುಣ್ಯ ಭೂಮಿಯಾಗಿರುತ್ತೆ, ಯಾವತ್ತೂ ಕೂಡ ಬರಡಾಗಿರೋದಿಲ್ಲ. ಸುಂದರ ಪುಣ್ಯ ಭೂಮಿಯಾಗಿದೆ. ಅಮರ ಪ್ರೇಮದ ಹೊರತೆ ಅರಿಯುವುದು ಉಂಟು ಅಲ್ಲಲ್ಲಿ. ಎಲ್ಲಿ ನೋಡಿದರೂ ಕೂಡ ನೀರಿನ ಮಯವಾಗಿದೆ ನಮ್ಮ ಪುಣ್ಯಭೂಮಿ. ನಮ್ಮ ಭೂಮಿ ಅಂತಕ್ಕಂಥದ್ದು, ನಮ್ಮ ಪ್ರಕೃತಿ ಅಂತಕ್ಕಂಥದ್ದು ಹಚ್ಚ ಹಸಿರಿನಿಂದ ಕೂಡಿ ಸಂಪದ್ಭರಿತ ನಾಡಾಗಿ ಏನಾಗಿದೆ, ಇಲ್ಲಿ ಬದಲಾವಣೆಯನ್ನು ಹೊಂದುತ್ತಾ ಇದೆ. ನಮ್ಮ ಬದಲಾವಣೆ ಆಗಿರೋದನ್ನು ಮನುಷ್ಯ ಏನು ಮಾಡ್ತಿದ್ದಾನೆ, ಈಗ ಅದನ್ನು ಹಾಳು ಮಾಡ್ತಾ ಇದ್ದಾನೆ ಅಂತ ಕೋಗಿಲೆ ಮಲ್ಲಿಗೆಯನ್ನು ಕುರಿತು ಏನು ಮಾಡ್ತಾ ಇದೆ ಮಕ್ಕಳೇ, ಇಲ್ಲಿ ಪ್ರಕೃತಿಯ ಸಂದೇಶವನ್ನು ಇಲ್ಲಿ ಸಾರ್ತಾ ಇದೆ. ಇಷ್ಟು BT ಲಲಿತಾ ನಾಯಕರವರು ರಚನೆ ಮಾಡಿರ್ತಕ್ಕಂಥ ಭರವಸೆ ಅನ್ನುವಂತಹ ಪದ್ಯ. ನಾವು ಈ ಪದ್ಯದಲ್ಲಿ ಏನು ತಿಳ್ಕೋಬೇಕು ಮಕ್ಕಳೇ ಅಂತಂದರೆ, ವಿಜ್ಞಾನವನ್ನು, ಯಾವುದೇ ಒಬ್ಬ ಮನುಷ್ಯ ವಿಜ್ಞಾನವನ್ನು ಬೆಂಬಲಿಸದೆ ನಮ್ಮ ಪ್ರಕೃತಿ ಮಾತೆಯನ್ನು ನಂಬಿ ನಮ್ಮ ಪ್ರಕೃತಿಯನ್ನು ಉಳಿಸಿ ಬೆಳೆಸಿ ಕಾಪಾಡಿಕೊಳ್ತಕ್ಕಂಥ ಜವಾಬ್ದಾರಿ ನಾವು ಈ ಪುಣ್ಯಭೂಮಿಯಲ್ಲಿ ವಾಸಿಸ್ತಕ್ಕಂಥ ನಮ್ಮ ಮೇಲೆ, ಈ ಮನುಷ್ಯನ ಮೇಲೆ ಇದೆ ಅನ್ನುವಂತಹ ಸಂದೇಶವನ್ನು BT ಲಲಿತಾ ನಾಯಕರವರಲ್ಲಿ ಸಾರ್ತಾ ಇದ್ದಾರೆ ಮಕ್ಕಳೇ. ಭರವಸೆ ಅನ್ನುವಂತಹ ಪದ್ಯದಲ್ಲಿ ಸಾರ್ತಾ ಇದ್ದಾರೆ. ಇಷ್ಟು BT ಲಲಿತಾ ನಾಯಕರವರು ರಚನೆ ಮಾಡಿರ್ತಕ್ಕಂಥ ಭರವಸೆ ಎನ್ನುವಂತಹ ಪದ್ಯ. ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ಗೃಹಪಾಠಕ್ಕೋಸ್ಕರ ಕೆಲವು ಪ್ರಶ್ನೆಗಳನ್ನು ನಾನು ನಿಮಗೆ ಕೊಡ್ತೇನೆ. ಅವುಗಳನ್ನು ಬರೆದು ನೀವು ಕಲಿಯುವಂತಹ ಪ್ರಯತ್ನವನ್ನು ಮಾಡಬೇಕು. ಗೃಹಪಾಠ ಪ್ರಶ್ನೆಗಳು. ಮೊದಲನೇ ಪ್ರಶ್ನೆ, ಕೋಗಿಲೆ ಕುಕಿಲ ರಾಗವನ್ನು ಯಾವಾಗ ಬೆರೆಸಿತು? ಎರಡನೇ ಪ್ರಶ್ನೆ, ಮಲ್ಲಿಗೆ ಕೋಗಿಲೆಯನ್ನು ಕರೆದು ಏನು ಹೇಳಿತು? ಮೂರನೇ ಪ್ರಶ್ನೆ ಮಕ್ಕಳೇ, ನೈಜತೆಗೆ ಇಲ್ಲ ಬೆಲೆಯು. ಇದು ಸಂದರ್ಭ ಪ್ರಶ್ನೆಗಳಿದೆ. ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ಗೃಹಪಾಠಕ್ಕೋಸ್ಕರ 3 ಪ್ರಶ್ನೆಗಳನ್ನು ಕೊಟ್ಟಿದ್ದೇನೆ. ಮೊದಲನೇ ಪ್ರಶ್ನೆ ಈ ರೀತಿ ಇದೆ, ಕೋಗಿಲೆ ಕುಕಿಲ ರಾಗವನ್ನು ಯಾವಾಗ ಬೆರೆಸಿತು? ಕೋಗಿಲೆ ಕುಕಿಲ ರಾಗವನ್ನು ಯಾವಾಗ ಬೆರೆಸಿತು? ಎರಡನೇ ಪ್ರಶ್ನೆ, ಮಲ್ಲಿಗೆ ಕೋಗಿಲೆಯನ್ನು ಕರೆದು ಏನು ಹೇಳಿತು? ಮಲ್ಲಿಗೆ ಕೋಗಿಲೆಯನ್ನು ಕರೆದು ಏನು ಹೇಳಿತು? ನೈಜತೆಗೆ ಇಲ್ಲ ಬೆಲೆಯು. ಇದು ಸಂದರ್ಭಕ್ಕೆ ಇರುವಂತಹ ಪ್ರಶ್ನೆ ಆಗಿದೆ ಮಕ್ಕಳೇ. ಇವುಗಳನ್ನು ನೀವು ಅಭ್ಯಾಸವನ್ನು ಮಾಡಿದ್ರೆ ನಮ್ಮ ಪ್ರಕೃತಿಯನ್ನು ಯಾವ ರೀತಿ ಇಟ್ಕೋಬಹುದು, ನಮ್ಮ ಪ್ರಕೃತಿಯ ಸಂದೇಶ ಏನಿದೆ ಅನ್ನೋದ್ರ ಬಗ್ಗೆ BT ಲಲಿತಾ ನಾಯಕರವರು ತುಂಬ ಅದ್ಭುತವಾಗಿ ವರ್ಣನೆಯನ್ನು ಮಾಡಿ ಹೇಳಿದ್ದಾರೆ ಮಕ್ಕಳೇ. ಇವು 3 ಪ್ರಶ್ನೆಗಳು ಬಹುಮುಖ್ಯವಾಗಿರುವಂತಹ ಪ್ರಶ್ನೆಗಳು. ಇವುಗಳನ್ನು ನೀವು ಅಭ್ಯಾಸ ಮಾಡಿದ್ರೆ ಯಶಸ್ಸನ್ನು ಗಳಿಸಬಹುದು ಅಂತ ಹೇಳ್ತಾ ಇಲ್ಲಿಗೆ ಈ ತರಗತಿಯನ್ನು ಮುಕ್ತಾಯವನ್ನು ಗೊಳಿಸ್ತೇನೆ. ಎಲ್ಲರಿಗೂ ನಮಸ್ಕಾರ.